ಸ್ನೇಹಿತರೆ, ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪಾರ್ಟ್ 2 ಆಗಿ ಬ್ಲೌಸ್ ಸ್ಲೀವ್ ಕಟ್ಟಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ. ಪೇಪರ್ ಕಟ್ಟಿಂಗು. ಹಾಗೆ ನಾವು ಫಸ್ಟ್ ವಿಡಿಯೋದಲ್ಲಿ ಕಲ್ತಿದ್ವಿ ಬ್ಲೌಸಿನ ಮುಂಭಾಗ ಮತ್ತು ಹಿಂಭಾಗವನ್ನು ನಾವು ಯಾವ ಥರ ಕಟ್ ಮಾಡಬೇಕು ಅನ್ನೋದನ್ನು ನೋಡಿ. ನಮಗೆ ಬ್ಲೌಸ್ ಕಟ್ ಮಾಡಬೇಕು ಅಂತಂದರೆ ಈ 3 ಮೆಜರ್ಮೆಂಟ್ಗಳು ತುಂಬ ಅವಶ್ಯಕವಾಗಿ ಬೇಕಾಗುತ್ತೆ. ಒಂದು ಸ್ಲೀವಿನ ಸ್ಲೀವಿನ ಉದ್ದ. ನಮ್ಮದು ಸ್ಲೀವ್ ಲೆಂತ್ ಇದೆ 4 ಇಂಚಿದೆ. ನಾನು 4 ಇಂಚಿಗೆ 1.5 ಇಂಚನ್ನು ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡಿ 5.5 ಇಂಚನ್ನು ತೊಗೊಂಡಿದ್ದೀನಿ. ನೀವು ವಿದೌಟ್ ಲೈನಿಂಗ್ ಹೊಲಿತಾ ಇದ್ದೀರಿ ಅಂತಂದರೆ ನಿಮಗೆ 1 ಇಂಚ್ ಇಟ್ಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ನೋಡಿ, ಸ್ಲೀವ್ ರೌಂಡ್ ಇದೆ ನಮ್ಮದು 6 ಇಂಚು. ಹಾಗೆ ನಾನು 6 ಇಂಚಿಗೆ 1.5 ಇಂಚನ್ನು ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡಿ 7.5 ಇಂಚು ತೊಗೊಂಡಿದ್ದೀನಿ. ಸ್ಲೀವ್ ಹಿಡ್ತಿದೆ ನಮ್ಮದು 8 ಇಂಚು. 8 ಇಂಚಿಗೆ ಕೂಡ ನಾನು 1.5 ಇಂಚನ್ನು ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡಿ 9.5 ಇಂಚನ್ನು ತೊಗೊಂಡಿದ್ದೀನಿ. ಈಗ ನೋಡಿ ಹೇಗೆ ಮಾರ್ಕ್ ಮಾಡೋದು ಅನ್ನೋದನ್ನು. ನಾನಿಲ್ಲಿ ಒಂದು ಕಾರ್ಡ್ ಶೀಟನ್ನು ತೊಗೊಂಡಿದ್ದೀನಿ. ನೀವು ನ್ಯೂಸ್ ಪೇಪರ್ ಬೇಕಾದರೂ ಕೂಡ ತೊಗೋಬಹುದು, ಏನು ತೊಂದರೆ ಇಲ್ಲ. ಫಸ್ಟಿಗೆ ನಾವು ಏನು ಮಾರ್ಕ್ ಮಾಡ್ಕೋಬೇಕು ಅಂತಂದರೆ ಸ್ಲೀವಿನ ಉದ್ದ. ಇದು ನೋಡಿ, ಇದು ಫೋಲ್ಡೆಡ್ ಸೈಡ್ ಇದೆ, ಇದು ಓಪನ್ ಸೈಡ್ ಇದೆ. ನಾನು ಫೋಲ್ಡೆಡ್ ಸೈಡಿಂದ ಸ್ಲೀವಿನ ಉದ್ದವನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಸ್ಲೀವ್ ಲೆಂತ್ ಇದೆ ನಮ್ಮದು 5.5 ಇಂಚಿದೆ. ಹಾಗೆ ಸ್ಲೀವ್ ವಿಡ್ತಿದೆ ನಮ್ಮದು. ಸ್ಲೀವ್ ರೌಂಡ್ ನಾವನ್ನು ಇಲ್ಲಿ ತೊಗೊಳ್ತೀವಿ. ಸ್ಲೀವ್ ರೌಂಡು ಮಾರ್ಕ್ ಮಾಡೋದು ಇಲ್ಲಿ ಕೆಳಗಡೆ ಸೈಡು. ಸ್ಲೀವ್ ಇಡ್ತಿದೆ ನಮ್ಮದು 9.5 ಇಂಚು. ಟೋಟಲು ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡಿ ನಮ್ಮದು 9.5 ಇಂಚ್ ಆಗುತ್ತೆ. ನಾನಿಲ್ಲಿ ಸ್ಟಿಚಿಂಗ್ ಮಾರ್ಜಿನನ್ನು ಇವಾಗ ಆ್ಯಡ್ ಮಾಡ್ತಾ ಇಲ್ಲ, ಹಾಗಾಗಿ 8 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಮಗೆ ರೆಡಿ ಬೇಕಾಗುತ್ತೆ. ಸ್ಲೀವ್ ಹಿಡ್ತು 8 ಇಂಚಿಗೆ ನಾವು ರೆಡಿ ಬೇಕಾಗುತ್ತೆ. ಹಾಗಾಗಿ ನಾನು 8 ಇಂಚಿಗೆ ಈಗ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಿಚಿಂಗ್ ಮಾರ್ಜಿನನ್ನು ಆಮೇಲೆ ಮಾರ್ಕ್ ಮಾಡ್ತೀನಿ ನಾನು. ಇವಾಗ ನಾನು ಮಾರ್ಕ್ ಮಾಡಿರೋದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಡೌನ್ ನಾವು ಎಷ್ಟು ತೊಗೋಬೇಕು ಅನ್ನೋದನ್ನು, ಇವಾಗ ನಂದು ಸ್ಲೀವ್ಸ್ ಇದೆ, ಸ್ಮಾಲ್ ಸ್ಲೀವ್ಸ್ ಇದ್ದಾಗ ನಾವು 2 ಇಂಚು ಡೌನ್ ತೊಗೊಂಡ್ರೆ ಸಾಕಾಗುತ್ತೆ. ನಿಮ್ಮದು ಸ್ಲೀವ್ಸ್ ಉದ್ದ ಇತ್ತು ಅಂದರೆ ಫುಲ್ ತೋಳು ಅಥವಾ 3/4 ಎಲ್ಲ ಸ್ಟಿಚ್ ಮಾಡ್ತೀವಲ್ಲ, ಅಂಥ ಟೈಮಲ್ಲಿ ನೀವು 3 ಇಂಚನ್ನು ಡೌನಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಈ ಪಾಯಿಂಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ನೋಡಿ, ಸೇರಿಸ್ಕೊಂಡಾದ್ಮೇಲೆ ಇಲ್ಲಿಂದ ಹೀಗೆ ಟೇಪ್ ಇಟ್ಕೊಂಡು ನಮ್ಮದು ನೋಡಿ ಸ್ಲೀವ್ ಹಿಡ್ತು 8 ಇಂಚು ರೆಡಿ ನಮ್ಗೆ ಕಾಣಿಸ್ತಾ ಇದೆ. ಸಿಂಪ್ಲಿಯಾಗಿ ಟೇಪನ್ನು ಹೀಗೆ ಫೋಲ್ಡ್ ಮಾಡಿ ಸೆಂಟ್ರ್ ಪಾಯಿಂಟ್ ತೆಕ್ಕೊಳ್ಳಿ. ಈ ಸೆಂಟ್ರ್ ಪಾಯಿಂಟಿಂದ 1/2 ಇಂಚಿಗೆ ಮೇಲೆ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಏನು ಮಾಡಬೇಕು ಅಂತಂದರೆ ಈ ಪಾಯಿಂಟು ಸೇರಿಸ್ಕೋಬೇಕು. ಇದು ನಮ್ಮದು ಬ್ಲೌಸಿನ ಹಿಂಭಾಗ, ಇದು ಸಿಗುತ್ತೆ ನಮ್ಮದು ಬ್ಲೌಸಿನ ಹಿಂಭಾಗ. ಆಮೇಲೆ ಸಿಂಪ್ಲಿಯಾಗಿ ಇದನ್ನು ಹೀಗೆ ಸೇರಿಸ್ಕೊಳ್ಳಿ. ಆಮೇಲೆ ಸಿಗುತ್ತೆ ನಮ್ಮದು ಸ್ಲೀವ್ಸಿನ ಮುಂಭಾಗ ತೆಗಿಬೇಕು. ನಾವು ಸ್ಲೀವ್ಸಿನ ಮುಂಭಾಗ ತೆಗಿಬೇಕಂತಂದರೆ ಮತ್ತೆ ಟೇಪನ್ನು ನಾವು ಕೆಳಗಡೆ ಲೈನಲ್ಲಿ ಹೀಗೆ ಇಟ್ಕೊಂಡು ಇಲ್ಲಿ ಮತ್ತೆ ಸೆಂಟ್ರ್ ಪಾಯಿಂಟನ್ನು ತೆಗಿಬೇಕು. ಸೆಂಟ್ರ್ ಪಾಯಿಂಟ್ ತೆಗೆದಾದ್ಮೇಲೆ ಇಲ್ಲಿಂದ 1/4 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಕೆಳಗಡೆ. ಆಮೇಲೆ ನೋಡಿ, ಇಲ್ಲಿಂದ ಸಿಂಪ್ಲಿ ಒಂದು 1/2 ಅಥವಾ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಎಲ್ಲಿಂದ, ಈ ಕಡೆಯಿಂದ ಇಲ್ಲಿಗೆ 1 ಇಂಚಿಗೆ. ಈಗ ನೋಡಿ, ಎಲ್ಲ ಪಾಯಿಂಟನ್ನು ಸೇರಿಸ್ಕೋಬೇಕು. ಇದು ನಮ್ಮದು ರೆಡಿ ಆಯಿತು ಮುಂಭಾಗದ ಸ್ಲೀವ್. ಇವಾಗ ನೋಡಿ, ಸ್ಲೀವ್ ರೌಂಡ್ ಎಷ್ಟಿದೆ ನಮ್ಮದು 6 ಇಂಚಿದೆ.
6 ಇಂಚಿಗೆ ನಾನು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡಿಲ್ಲ. 6 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಏನು ಮಾಡಿ, ಇವಾಗ ಸ್ಟಿಚಿಂಗ್ ಮಾರ್ಜಿನನ್ನು ಇಲ್ಲಿ ತೊಗೊಳ್ತಾ ಇದ್ದೀನಿ. ಸ್ಟಿಚಿಂಗ್ ಮಾರ್ಜಿನನ್ನು ತೊಗೊಳ್ತಾ ಇದ್ದೀನಿ 1.5 ಇಂಚು. ಇಲ್ಲೂ ಕೂಡ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ನಮ್ಮದು ಸ್ಲೀವ್ಸ್ ರೆಡಿ ಆಯಿತು. ಈಗ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೋಬೇಕಾದ್ರೆ ಒಂದು ನೆನ್ಪಿಟ್ಕೋಬೇಕು, ನೀವು ಹಿಂಭಾಗದನ್ನು ಫಸ್ಟು ಮುಂಭಾಗದ ಕಟ್ ಮಾಡಬಾರ್ದು. ಫಸ್ಟಿಗೆ ನಾವು ಹಿಂಭಾಗದ ಸ್ಲೀವ್ಸನ್ನು ಕಟ್ ಮಾಡ್ಕೋಬೇಕು. ಇದನ್ನು ಈಗ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಾದ್ಮೇಲೆ ಈಗ ಮುಂಭಾಗದ ಸ್ಲೀವ್ಸನ್ನು ಕಟ್ ಮಾಡ್ಕೋಬೇಕು ನಾವು. ನೋಡಿ ಇವಾಗ ರೆಡಿ ಆಯಿತು ನಮ್ಮದು ಸ್ಲೀವ್. ನೋಡಿದ್ರಲ್ವ ಸ್ಲೀವ್ಸ್ ಕಟ್ಟಿಂಗ್ ಎಷ್ಟು ಈಸಿ ಇದೆ ಅಂತ. ಹಾಗೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಬಟ್ಟೆ ಮೇಲೆ ಮಾರ್ಕ್ ಮಾಡೋದನ್ನು ಹೇಳಿಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.